ಹಗರಿಬೊಮ್ಮನಹಳ್ಳಿ ಠಾಣೆಯಲ್ಲಿ ಲಾಕಪ್ ಡೆತ್ ಕೇಸ್. ಪೊಲೀಸರ ವಿರುದ್ಧ ಮೃತನ ಪತ್ನಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನನ್ನ ಗಂಡನನ್ನ ಹೊಡೆದು ಕೊಂದಿದ್ದಾರೆ ಪೊಲೀಸರು ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಲಾಕಪ್ ಡೆತ್ ಆಗಿದ್ದು, ಪೊಲೀಸರ ವಿರುದ್ಧ ಮೃತನ ಪತ್ನಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನನ್ನ ಗಂಡನನ್ನ ಹೊಡೆದುಕೊಂಡ ಪೊಲೀಸರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನನ್ನ ಪತಿಯನ್ನ ನಾಯಿಯಂತೆ ಟಾಟಾ ಗೇಸ್ ಗಾಡಿ ಒಳಗೆ ಎಸೆದ್ರು. ಪೊಲೀಸರ ವಿರುದ್ಧ ಮೃತ ಖಲೀಲ್ ಪತ್ನಿ ಶೈನಾಜ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಠಾಣೆಗೆ ನಾನು ನನ್ನ ಗಂಡನನ್ನ ಕರೆದುಕೊಂಡು ಹೋಗಿದ್ದು ನಿಜ. ಕುಡಿದು ಗಲಾಟೆ ಮಾಡ್ತಾನೆ, ಬುದ್ಧಿ ಹೇಳಿ ಅಂತ ಕರ್ಕೊಂಡು ಹೋಗಿದ್ದೆ. ಆದ್ರೆ ಬುದ್ಧಿ ಹೇಳೋ ಬದಲು ಹೊಡೆದು ಕೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ನನ್ನ ಮಕ್ಕಳಿಗೆ ಯಾರು ದಿಕ್ಕು ಅಂತ ಹೇಳಿ ಖಲೀಲ್ ಪತ್ನಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮತ್ತೊಂದೆಡೆ ಪೊಲೀಸರ ವಿರುದ್ಧ ಮುಸ್ಲಿಂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ ಸರ್, ನಮ್ಮನೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡ್ ಬಂದಿದ್ರು ಅಷ್ಟೇ. ನಾನು ಎಷ್ಟು ನಮ್ಮನೆ ಡ್ರಿಂಕ್ಸ್ ಮಾಡಿರೋ ಸತ್ಯನೋ, ನಾನ್ ಸ್ಟೇಷನ್ಗೆ ಹೋಗಿರೋದು ಅಷ್ಟೇ ಸತ್ಯ. ನಮ್ಮ ಮನೆಯಲ್ಲಿ ಕರ್ಕೊಂಡೋಗಿರೋದು ಅಷ್ಟೇ ಸತ್ಯ. ಅವ್ರು ಡೆತ್ ಮಾಡಿರೋದು ಅಷ್ಟೇ ಸತ್ಯ. ನಮ್ಮ ಮನೆಯವ್ರಿಗೆ ನಾನು ಸ್ಟೇಷನ್ ಹತ್ರ ಕರ್ಕೊಂಡೋಗಿರೋದು ಸತ್ಯನೇ, ಅಲ್ಲಿ ಡೆತ್ ಆಗಿರೋದು ಸತ್ಯನೇ. ಅವರು ಡ್ರಿಂಕ್ಸ್ ಮಾಡಿದ್ರು, ಅದಕ್ಕೆ ನಾನು ನ್ಯಾಯ ಕೇಳ್ಕೊಂಡು ಹೋದೆ. ಇಟ್ಕೊಳ್ಳಿ ಸರ್, ನೀವು ನಮಗೆ ಬೆಳಿಗ್ಗೆ ಕಳ್ಸಂತ್ರಿ. ನಮ್ಮ ಮನೆಯವ್ರಾಗ್ಲಿ ನಮ್ಮ ಮಾಮನವ್ರಾಗ್ಲಿ ಅವ್ರ ಅಣ್ಣನ ಕರೆ ಕಳ್ಸ್ಕೊಂಡು ನಾವು ಮನೆಯಲ್ಲೇ ಮಾತಾಡ್ಕೊಂತೀವಿ, ಸಹಕರಿಸಿ ಸರ್, ಇಟ್ಕೊಳ್ಳಿ, ಬೆಳಿಗ್ಗೆ ಮಟ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಅವ್ರು ಇಲ್ಲಮ್ಮ ಇಟ್ಕೊಳೋದಾಗಲ್ಲ ಅಂದ್ರು. ಆದ್ರೂ ನಾನು ಇಟ್ಕೊಳ್ಳಿ ಸರ್, ನೀವೇ ತಂದೆ ನೀವೇ ತಾಯಿ ಅಂತ ಹೇಳ್ಕೊಂಡು ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರು ಇಲ್ಲ, ಅವ್ರು ಹಿಂದ್ಗಡೆ ಬರ್ತಾರೆ, ನೀನ್ ಹೋಗಮ್ಮ ಅಂತ ಅನ್ನೋ ಮಾತಂದ್ರು ಸರ್. ನಾನು ಹೋದೆ, ಗೇಟ್ ಹತ್ರ ಇದ್ದೆ. ನಾನು ಗೇಟ್ ಹತ್ರ ಇರ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ತಿದ್ರು ನನ್ಗೆ ಗೊತ್ತಾಗ್ಲಿಲ್ಲ ಸರ್. ಬಟ್ ನಮ್ಮ ಮನೆಯವ್ರಿಗೆ ಅವ್ರು ಟಾರ್ಚರ್ ಕೊಡೋದೆಲ್ಲ ಕೇಳಿಸ್ತಾ ಇತ್ತು, ಆದ್ರೂ ನಾನು ಹೋಗ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಅವ್ರು ಯಾವಾಗ ಪ್ರೆಜರ್ ನಮ್ಮ ಮನೆಯವ್ರಿಗೆ ಹೊಡೆಯೋದು ಬಡಿಯೋದು ಮಾಡಿದ್ರು ಅವಾಗೆ ನಾನು ಹೋಗಿದ್ದಲ್ಲಿ ಲಾಸ್ಟಿಗೆ. ಅಂದ್ರೆ ಅವ್ರ ಡೆತ್ ಆದ್ಮೇಲೆ ಹೋದೆ ನಾನು. ಅವ್ರ ಜೀವ ಇರ್ಬೇಕಾದ್ರೆ ಹೋಗ್ಲಿಲ್ಲ. ಅದು ನಾನು ಹೋಗ್ಲಿ ಬಿಡು, ಏನೋ ಕುಂದಿರ್ಸಿರ್ಬೋದು ಅನ್ನೋದೊಂದು ನಾನು ಇಟ್ಕೊಂಡು ನಾನು ಒಳಕ್ ಹೋಗೋದ್ ಆಗ್ಲಿಲ್ಲ ಸರ್. ನಮ್ ಮನೆಗ್ ಜೀವ ಹೋದ್ಮೇಲೆ ಲಾಸ್ಟ್ ಅವ್ರೇನು ಲಾಸ್ಟ್ ಫ್ರೆಜರ್ ಅಮ್ಮ ಅಪ್ಪ ಅನ್ನೋ ಮಾತ್ ಕೇಳಿದ್ಮೇಲೆ ನಾನು ಹೋದೆ. ಅವ್ರು ಹೊಡೆದಾದ್ರೆ ಒಳಗಡೆನೆ ಹೊಡಿಬೋದಾಗಿತ್ತಲ್ಲ, ಯಾಕೆ ಹೊರಗಡೆ ಹೊಡಿಬೇಕು? ಯಾಕೆ ಹೊರಗಡೆ ತಂದು ಅದು ಮರದ ಹತ್ರ ತಗೊಂಬಂದ್ ಹೊಡೆಯೋದು? ಸ್ಟೇಷನ್ ಮುಂದೆ ಹೊರಗಡೆ? ಸ್ಟೇಷನ್ ಮುಂದೆ ಹೊರಗಡೆನೆ ಹೊಡೆದಿದ್ದಾರೆ ಸರ್. ಕಾಂಪೌಂಡ್ ಒಳಗಡೆ ಸರ್. ಅಲ್ಲಿ ಸರ್, ನಾನ್ ಕೈಲೇ ಹೊಡೆದಿದ್ದಂದ್ರೆ ನಾನು ಕಂಪ್ಲೇಂಟ್ ಕೊಡಕ್ ಹೋಗ್ಬೇಕಾರೆ ಅವ್ರು 2 ಸಲ ಹೊಡೆದ್ರು ಸರ್. ನಾನ್ ಇದ್ದಾಗೇನೆ ಕೈಗೆ ಹೊಡೆದ್ರು. ಸರಿ, ಒಂದ್ ಬುದ್ಧಿ ಹೇಳಕ್ ಏನಾರು ಹೊಡೆದಿರ್ಬೋದಂತ ನಾನು ಅದು ಅಷ್ಟೊಂದು ಸೀರಿಯಸ್ ತಗೊಂಡ್ಲಿಲ್ಲ ಸರ್.